ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ಬಂದು ಬೇಬಿ ಆಯಿಲ್ ಮಸಾಜ್. ಇವಳು ನನ್ನ ಟ್ವಿನ್ ಒನ್ ಬೇಬಿ. ಸೊ ಫಸ್ಟು ಅಮ್ಮ ಮಗು ಮಸಾಜ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡ್ಸಿನೇ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಆಗ್ತಾನೆ ಮಲಗಿದ್ಲು, ಎಬ್ಬಿದ ತಕ್ಷಣ ಅಳ್ತಾಳೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮಾತಾಡ್ಸೋದ್ರಿಂದ ಅವರು ಸ್ವಲ್ಪ ಸಮಾಧಾನ ಆಗ್ತಾರೆ. ನಾವು ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಅಪ್ಲೈ ಮಾಡ್ತಾ ಇರೋದು. ಯಾಕಂದರೆ ನನ್ನ ಇಬ್ಬರ ಮಕ್ಕಳು ಸಹ ಪ್ರೀಟಮ್ ಬೇಬೀಸ್ ಆಗಿರೋದ್ರಿಂದ ನಮಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ದು 3 kg ಆದಮೇಲೆ ಕೊಬ್ಬರಿ ಎಣ್ಣೆ ಮಾತ್ರ ಬಳಸಿ, ಬೇರೆ ಯಾವುದು ಬೇಡ ಅಂತ. ಅದಕ್ಕಿಂತ ಮುಂಚೆ ನಾವು ಸೆಟಫಿಲ್ ಮಸಾಜ್ ಆಯಿಲ್ ಬರ್ತಾಯಿತ್ತು, ಅದನ್ನು ಅಷ್ಟೇ ಬಿಸಿ ಮಾಡಿ ಅಪ್ಲೈ ಮಾಡ್ತಿದ್ವಿ. ಬಟ್ ಆವಾಗ ನಾವು ಸ್ಪಾಂಜ್ ಬಾತ್ ಅಷ್ಟೇ ನಾವು ಮಾಡಿಸ್ತಾ ಇದ್ದಿದ್ದು. ಈಗ ಬರೀ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಅಪ್ಲೈ ಮಾಡ್ತೀವಿ. ಈ ವಿಡಿಯೋ ನೀವು ನೋಡಿದ್ರೆ ತುಂಬ ಸ್ಪೀಡ್ ಇದೆ, ಯಾಕಂದರೆ ಲೆಂತಿ ಇತ್ತು ಅನ್ನೋ ಕಾರಣಕ್ಕೆ ನಾನು ಸ್ಪೀಡ್ ಮಾಡಿದ್ದೀನಿ. ಬಟ್ ಅಮ್ಮ ಮಾಡಬೇಕಾದ್ರೆ ತುಂಬ ಸ್ಲೋ ಆಗೇ ನಾವು ಮಾಡೋದು. ಇದು ನನ್ನ ಅಮ್ಮ, ಅವರೇ ಡೈಲಿ ಮಸಾಜ್ ಮಾಡ್ತಾರೆ ನನ್ನಿಬ್ಬರು ಮಕ್ಳಿಗೂ ಸಹ. ನಾವು ಎಲ್ಲನೂ ಫಾಲೋ ಮಾಡ್ತೀವಿ. ಮೊದಲು ಮೈಗೆ ಹಚ್ಚೋದು, ಕೈಗೆ ಕ್ರಾಸ್ ಮಾಡೋದು, ಕಾಲಿಗೆ ಮಾಡಿ ಸೈಕ್ಲಿಂಗ್ ಮಾಡೋದು, ಹಣೆಗೆ, ಮುಖಕ್ಕೆ, ತಲೆಗೆ ಮತ್ತು ಹಿಂದೆಗಡೆ ಬೆನ್ನಿಗೆ ಎಲ್ಲನೂ ಮಾಡ್ತೀವಿ. ಸೊ ನಾವು ಬೇರೆಯವ್ರನ್ನ ಕರೆಸಿ ನಾವು ಮಾಡಿಸ್ಲಿಲ್ಲ, ಯಾಕಂದರೆ ಮಕ್ಕಳು ತುಂಬ ಸಣ್ಣ ಇದ್ದರು ಮತ್ತು ಮಾಡೋರು ಹೆದರ್ಕೊಂಡ್ರು. ತುಂಬ ಎಳೆ ಮಕ್ಕಳು ನಮಗೆ ಬರಲ್ಲ, ನಾವು ಮಾಡೋದಿಲ್ಲ ಅಂತ. ಮತ್ತು ನಮಗೂ ಭಯ, ಯಾಕಂದರೆ ಅವರು ತುಂಬ ರಫ್ ಆ್ಯಂಡ್ ಟಫ್ ಆಗಿ ಮಾಡಿದ್ರೆ ಎಳೆ ಕಂದ ನಮಗೆ ಭಯ ಆಗುತ್ತೆ ಅನ್ನೋದಕ್ಕೋಸ್ಕರ ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿ ಅವರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಸಿಕ್ ನಮ್ಗೆ ಏನು ಗೊತ್ತಿದೆ ಸಿಂಪಲ್ಲಾಗಿ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇನೆ. ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಗೂ. ಮಸಾಜ್ ಮಾಡೋದ್ರಿಂದ ಅವ್ರಿಗೂ ತುಂಬ ರಿಲೀಫ್ ಆಗುತ್ತೆ, ಹಾಗಾಗಿ ಮಾಡ್ತೀವಿ. ಸೊ ಈಗ ಮೇಯ್ನ್ ಏನಂತ ಅಂದರೆ ನನ್ನ ಪ್ರೀಟಮ್ ಬೇಬೀಸ್ ಅಂತ ನಾನು ಹೇಳಿದೆ. ಹೌದು, ನನ್ನ ಇಬ್ಬರು ಮಕ್ಕಳು ಸಹ 6 ತಿಂಗಳಿಗೆ ಹುಟ್ಟಿದ್ದು. ನನಗೆ ವೆಯ್ಟ್ ತುಂಬಾ ಕಡಿಮೆ ಇದ್ಲು. ನನ್ನ ದೊಡ್ಡ ಪಾಪು ಇವಳು ಹುಟ್ಟಿದಾಗ ಬರೀ 1 kg ಇದ್ಲು. ಇದು ಟ್ವಿನ್ 2. ಇವಳು ಅಷ್ಟೇ ಎಬ್ಸಿ ಮಾತಾಡಿಸ್ತಾ ಇದ್ದಾರೆ. ಮಾತಾಡಿಸಿದ ತಕ್ಷಣ ಆಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅವಳಿಗೂ ಸಹ ಮಸಾಜು. ಇವಳು ಹುಟ್ಟಿದಾಗ ಬರೀ 900 ಗ್ರಾಮ್ ಇದ್ಲು. ಆಮೇಲೆ ಒಂದು ಹಾಫ್ ಆನ್ ಅವರ್, ಒಂದು ದಿನಕ್ಕೆ ಇಳಿದೋಗಿ ಬರೀ 700 ಗ್ರಾಮ್ಗೆ ಬಂದಳು. ಸೊ ಆ ಡೀಟೇಲ್ಸ್ನ ನಾನು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಈಗ ನನ್ನ ಮಕ್ಕಳು ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಮಸಾಜ್ ಇಂದ ಮತ್ತು ಬಿಸಿ ಸ್ನಾನದಿಂದ ಆ್ಯಕ್ಚುಲಿ ತುಂಬ ಇಂಪ್ರೂವ್ ಆಗಿದ್ದಾರೆ ಅವರು, ಮತ್ತು ಇಂಪ್ರೂವ್ ಆಗ್ತಾ ಇದ್ದಾರೆ. ಈಗ ಅಮ್ಮ ಆಯಿಲ್ನ ಫಸ್ಟು ಹೊಟ್ಟೆ ಭಾಗಕ್ಕೆ, ಎದೆ ಭಾಗಕ್ಕೆ ಅಪ್ಲೈ ಮಾಡಿ ಕೈಗೆ ಮತ್ತು ಕಾಲಿಗೆಲ್ಲ ಚೆನ್ನಾಗಿ ನೀವ್ತಾ ಇದ್ದಾರೆ. ಅದರಿಂದ ಪಾದಕ್ಕೆ ಮೇಯ್ನು, ಯಾಕಂದರೆ ತುಂಬ ಇಮೋಷನ್ ಮತ್ತು ಪಾಸ್ ಆಗದೆ ಗ್ಯಾಸ್ ಫಾರ್ಮ್ ಆಗಿರುತ್ತೆ. ಸೊ ಅವಾಗ ಪಾದಕ್ಕೆ ನೀವು ಮಸಾಜ್ ಮಾಡೋದ್ರಿಂದ ಬೇಗ ರಿಲೀಸ್ ಆಗುತ್ತೆ. ಈ ಕಾಲುಗಳು ಅಷ್ಟೇ ತುಂಬಾ ಏನು ಮೂಮೆಂಟ್ ಇಲ್ದಿರೋದ್ರಿಂದ ಸ್ವಲ್ಪ ನೋವು ಬಂದಿರುತ್ತೆ ಮತ್ತು ಕಾಲು ತುಂಬ ಒದರುತ್ತಾ ಇರ್ತಾರೆ ಮಕ್ಕಳು, ಹಾಗಾಗಿ ತುಂಬ ಪೇಯ್ನ್ ಬಂದಿರುತ್ತೆ. ಮತ್ತು ಕೈಯೂ ಅಷ್ಟೇ, ಅವಾಗಲೂ ಹ್ಯಾಪಿ ಪೋಸ್ ಇಟ್ಕೊಂಡು ಮಲಗಿರೋದ್ರಿಂದ ಅದು ಅಷ್ಟೇ ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಅವ್ರಿಗೂ ತುಂಬ ರಿಲೀಫ್ ಸಿಗುತ್ತೆ. ಮುಖಕ್ಕೆ ನಾರ್ಮಲ್ ಹಚ್ತೀವಿ ಎಣ್ಣೆನ ಅಷ್ಟೇನೆ. ತಲೆಗೂ ಅಷ್ಟೇನೆ, ಯಾಕಂದರೆ ತುಂಬ ಸೆನ್ಸಿಟಿವ್ ಏನು ನೆತ್ತಿ ಭಾಗ ಇರುತ್ತೋ ಅದಕ್ಕೆ ಅಪ್ಲೈ ಮಾಡಲ್ಲ, ಜಸ್ಟ್ ಹಾಗೆ ಕೂದಲಿಗೆ ಸವರ್ತಾರೆ ಅಷ್ಟೇನೆ. ಮತ್ತು ತಲೆ ಸ್ವಲ್ಪ ಇದಾಗಲಿ ಅಂತ ಅಂದ್ಬಿಟ್ಟು ಶೇಪ್ ಬರಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಅದನ್ನು ರೌಂಡ್ಗೆ 1-2 ನಿಮಿಷ ಮಸಾಜ್ ಮಾಡ್ತಾರೆ. ಈ ಮೂಗೆತ್ತದು ಅದೆಲ್ಲನೂ ಫಾಲೋ ಮಾಡ್ತೀವಿ ನಾವು ಸಹ, ಬಟ್ ಗೊತ್ತಿಲ್ಲ ಅದರಿಂದ ಮೂಗು ಶಾರ್ಪ್ ಆಗುತ್ತಾ ಅಂತ ಅಂದ್ಬಿಟ್ಟು. ಈಗ ಬ್ಯಾಕ್ ಮಸಾಜ್ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ತುಂಬಾ ಸ್ಟ್ರೈಟ್ ಮಲಗೋದ್ರಿಂದ ಬೆನ್ನೋವು ಬಂದಿರುತ್ತೆ, ಇದು ತುಂಬಾ ರಿಲೀಫ್ ಸಿಗುತ್ತೆ ಅವ್ರಿಗೆ. ಹಾಗಾಗಿ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇದು ಹೋಪ್ ಯು ಆಲ್ ಲೈಕ್ ಇಟ್. ಮತ್ತು ಮುಂದೆ ಬರೋ ವ್ಲಾಗ್ಸಲ್ಲಿ ನಾನು ನನ್ನ ಜರ್ನಿ, ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಆಗಿರ್ಬೋದು, ನನಗೆ ಪ್ರೀಮೆಚೂರ್ ಬೇಬಿ ಅಂತ ಹೇಳಿದೆ ಅದು ಹೇಗಾಯಿತು, ಅದು ಡೀಟೇಲ್ಸು ಎಲ್ಲನೂ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಪ್ ಯು ಆಲ್ ಲೈಕ್ ಇಟ್. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.